ರಿಚ್ ಮೈಂಡ್ ಸೆಟ್, ಪೂರ್ ಮೈಂಡ್ ಸೆಟ್. ಈ ರಿಚ್ ಮೈಂಡ್ ಸೆಟ್ ಇರೋರು ಯಾವಾಗ್ಲೂ ಪ್ರತಿಯೊಂದರಲ್ಲಿ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾರೆ, ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂತಾರೆ. ಇವರು ಯಾವಾಗ್ಲೂ ಹೊಸದನ್ನ ಕಲಿಯೋದಕ್ಕೆ ನೋಡ್ತಾರೆ, ಹೊಸದನ್ನ ಕಲ್ತು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಅವ್ರ ಲೈಫ್ ಅಲ್ಲಿ ಅವ್ರದೇ ಆದ ಗುರಿಗಳನ್ನ ಇಟ್ಕೊಂತಾರೆ. ಆ ಗುರಿಗಳನ್ನ ಹೆಂಗ್ ಅಚೀವ್ ಮಾಡ್ಬೇಕು ಅಂತ ಒಂದು ಪ್ರೀ ಪ್ಲಾನ್ ನ ಮಾಡ್ಕೊಂತಾರೆ. ಆ ಪ್ಲಾನ್ ನ ಪ್ರಕಾರ ಅವ್ರ ಅದನ್ನ ಗುರಿನ ಅಚೀವ್ ಮಾಡ್ತಾರೆ. ಇವರು ತಮ್ಮ ವೆಲ್ತ್ ನ ಯಾವಾಗ್ಲೂ ಬೆಳೆಸೋದಕ್ಕೋಸ್ಕರ ಅಸೆಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಗೋಲ್ಡ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಸ್ಟಾಕ್ ಇರ್ಬೋದು, ಅಥವಾ ಅದರ್ ಸೈಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ತರ ಮಾಡ್ತಾರೆ. ಅವ್ರು ಬೆಳೀತಾ ಹೋಗ್ತಾರೆ. ಜೊತೆಗೆ ಇವ್ರದೇ ಮೈಂಡ್ ಸೆಟ್ ಇರೋ ಪೀಪಲ್ ನ ಮಾತ್ರ ಅವ್ರ ಜೊತೆ ಇಟ್ಕೊಂತಾರೆ. ನೆಗೆಟಿವ್ ಇರೋರ್ನ ಹತ್ರಕ್ಕೂ ಕೂಡ ಬಿಟ್ಕೊಳಲ್ಲ. ಇನ್ನ ಪೂರ್ ಮೈಂಡ್ ಸೆಟ್ ಇರೋರು ಏನ್ ಮಾಡ್ತಾರೆ, ಎಂತ ಅಪರ್ಚುನಿಟಿ ಬಂದ್ರು ಅದರಲ್ಲಿ ಒಂದು ಕಂಪ್ಲೇಂಟ್ ಮಾಡ್ತಾರೆ, ಒಂದು ಪ್ರಾಬ್ಲಮ್ ನ ಹುಡುಕ್ತಾರೆ. ಇವರು ಯಾವಾಗ್ಲೂ ಮಿಂಗಲ್ ಆಗೋದು ಇವ್ರದೇ ಮೈಂಡ್ ಸೆಟ್ ಇರೋಂಥವ್ರು. ಯಾರೋ ಬೆಳೀತಾ ಇದಾರೆ ಅಂದ್ರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋ ಅಂತವ್ರು, ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋ ಅಂತವ್ರು ಇವ್ರ ಜೊತೆ ಇರ್ತಾರೆ. ಇವ್ರ ಲೈಫ್ ಅಲ್ಲಿ ಯಾವುದೇ ಗುರಿಗಳನ್ನ ಇಟ್ಕೊಂಡಿರಲ್ಲ. ಇವರು ಯಾವುದೇ ಹೊಸತನವನ್ನು ಕಲಿಯೋದಕ್ಕೆ ನೋಡೋದಿಲ್ಲ. ನಾವು ಸ್ಕೂಲಲ್ಲಿ ಎಲ್ಲ ಕಲ್ತ್ಬಿಟ್ಟಿದೀವಿ, ನಮ್ಗೆಲ್ಲ ಗೊತ್ತು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಇವರು ಯಾವುದೇ ಅಸೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಇವರು ಲಯಬಿಲಿಟಿಯಲ್ಲಿ ದುಡ್ಡನ್ನ ಹಾಕ್ತಾರೆ. ಯಾವಾಗ್ಲೂ ಸಂಪಾದನೆಯನ್ನ ಜಾಸ್ತಿ ಮಾಡ್ಕೊಳಕ್ ನೋಡಲ್ಲ, ಅದನ್ನ ಉಳ್ಸೋದಕ್ ನೋಡಲ್ಲ. ಅದನ್ನ ಖರ್ಚು ಮಾಡೋದ್ರ ಜೊತೆಗೆ ಇನ್ನೂ ಸಾಲ ಮಾಡಿ ಅವಶ್ಯಕತೆ ಇಲ್ದಿರೋ ವಸ್ತುಗಳನ್ನ ತಗೊಂತಾರೆ. ಇವರು ಬಡವರಾಗಿನೇ ಹುಟ್ಟಿರ್ತಾರೆ, ಬಡವರಾಗಿನೇ ಸಾಯ್ತಾರೆ.